ಮಳೆ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಸಿರುಗುಪ್ಪ ತಾಲೂಕನ್ನ ಕೂಡಲೇ ಬರಪೀಡಿತ ಎಂದು ಘೋಷಿಸಿ ಬೆಳೆ ಹಾನಿಗೊಳಗಾದಂತಹ ರೈತರಿಗೆ ಪರಿಹಾರ ಹಾಗೂ ವಿಶೇಷ ಪ್ಯಾಕೇಜ್ ಅನ್ನು ನೀಡಬೇಕು ಎಂದು ಸಿರುಗುಪ್ಪ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಆಗ್ರಹಿಸಿದ್ದಾರೆ. ನಿಟ್ಟೂರು ಗ್ರಾಮದ ತುಂಗಭದ್ರಾ ನದಿ ತೀರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರು ಸಾಲ ಮಾಡಿ ಬಿತ್ತನೆಯನ್ನ ನಡೆಸಿದ್ರೂ ಕೂಡ ಮಳೆ ಅಭಾವದಿಂದ ಬೆಳೆಗಳು ಸಂಪೂರ್ಣವಾಗಿ ಒಣಗಿವೆ. ಹೀಗಾಗಿ ಸರ್ಕಾರ ತಕ್ಷಣವೇ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಪ್ರತಿ ರೈತರಿಗೆ ಕನಿಷ್ಠ 30,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ತಿಳಿಸಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿದ್ದು ಜಲಚರಗಳ ಸಾವಿನ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗುವಂತ ಆತಂಕ ಹೆಚ್ಚಾಗಿದೆ. ಮೇವು ಹಾಗೂ ನೀರಿನ ಕೊರತೆ ನಿವಾರಣೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ವೀರನಗೌಡ, ಗುರುಸಿದ್ದಪ್ಪ, ನಡುವಿ ಚಂದ್ರಗೌಡ, ನಾಗರಾಜ, ಯಮನೂರಪ್ಪ, ಯಂಕನಗೌಡ ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತು ರೈತರು ಉಪಸ್ಥಿತರಿದ್ದರು. ಈ ಭಾಗದ ಜನರಿಗೆ ಇವತ್ತು ಮಂತ್ರಾಲಯದವರೆಗೆ ನೀರು ಮುಟ್ಟಿದ್ರೆ ಅಷ್ಟು ಇಷ್ಟು ಜನರಿಗೆ ನೆಮ್ಮದಿ ಆದ್ರೂ ಸಿಗ್ತಿದ್ದ ಅನ್ನೊಂದು ಭಾವನೆ, ಆ ಭಾವನೆ ಜನರ ಮನಸ್ಸಿನಲ್ಲಿ ಇದೆ ಅಂತಂದೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಇವತ್ತು ಸರ್ಕಾರ ಗಮನ ಹರಿಸಬೇಕು. ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಗಮನ ಹರಿಸಬೇಕು. ಈಗಾಗಲೇ ಕುಡಿಯೋಕ್ಕೆ ನೀರನ್ನು ಬಿಟ್ಟಿದ್ದಾರೆ. ಅದು ಕೆನಾಲ್ ಮುಖಾಂತರ ಬಿಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕೆರೆಗಳಿಗೆ ಅಲ್ಲಿ ನೀರು ತುಂಬಿಸಕ್ಕೆ ಆಗ್ತಾ ಇಲ್ಲ. PDO ಇರ್ಬೋದು, EO ಇರ್ಬೋದು, ಅಥವಾ ತಹಸೀಲ್ದಾರ್ ಇರ್ಬೋದು, ಇವತ್ತು ಎಲ್ಲ ಅಧಿಕಾರಿಗಳು ವ್ಯವಸ್ಥಿತವಾಗಿ ಕೆರೆಗೆ ನೀರು ತುಂಬಿಸೋ ಒಂದು ವ್ಯವಸ್ಥೆನೂ ಮಾಡ್ತಾ ಇಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಸರ್ಕಾರಕ್ಕೆ ಅಧಿಕಾರಿಗಳು ಒಂದು ವ್ಯವಸ್ಥೆ ಏನಿದೆಯಲ್ಲ, ಅಧಿಕಾರಿಗಳು ಸರ್ಕಾರದ ಒಂದು ವ್ಯವಸ್ಥೆಯನ್ನು ಲೆಕ್ಕಿಸದೇ ಹೋಗ್ತಾ ಇದ್ದಾರೆ. ಯಾಕೆ ಇವತ್ತಿನ ಈ ಒಂದು ಪರಿಸ್ಥಿತಿ ನೋಡಿದರೆ, ಹಾಗಾಗಿ ತಕ್ಷಣವೇ 2 TMC ತುಂಗಭದ್ರಾ ನದಿ ಮುಖಾಂತರ ನೀರು ಹರಿಸಬೇಕು ಮತ್ತು ನದಿ ಪಾತ್ರದಲ್ಲಿ ಇರತಕ್ಕಂಥ ಕೆರೆಗಳಿಗೆ ನೀರು ತುಂಬಿಸೋ ಒಂದು ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು ಅನ್ನೋ ಒಂದು ಮಾತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅದೊಂದೇ ಅಲ್ಲ, ಇವತ್ತು VSSN ಸೊಸೈಟಿಗಳ ಮುಖಾಂತರ ಸಾಲ ಮನ್ನಾ ಮಾಡಬೇಕಂತಂದೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಫಸಲು ಸಲುವಾಗಿ 40,000 50,000ವರೆಗೆ ಸಾಲ ತೆಗೆದುಕೊಂಡಿರ್ತಾರೆ VSSN ಸೊಸೈಟಿಲಿ. ಅದನ್ನು ಮನ್ನಾ